ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಗುರುವಾರದ ವಿಡಿಯೋ ಆಗಿರುತ್ತೆ. ನಾನಿವತ್ತು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಹಬ್ಬ ಆದಮೇಲೆ ನಾನು ದೀಪ ಹಚ್ಚಿರಲಿಲ್ಲ, ಇವತ್ತೇ ಹಚ್ಚುತ್ತಾ ಇರೋದು. ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ದೇವ್ರಿಗೆ ದೀಪ ಹಚ್ಚಿಲ್ಲ ಅಂದರೆ ಏನೋ ಒಂದನ್ನು ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ. ಮನೆಯಲ್ಲಂತೂ ನೆಮ್ಮದಿನೇ ಅನಿಸೋದಿಲ್ಲ. ಅದೇ ದೇವ್ರಿಗೆ ದೀಪ ಹಚ್ಚಿದಾಗ ಮನೆ ತುಂಬ ಏನೋ ಒಂದು ಹೊಸ್ದಾಗಿ ಹುಮ್ಮಸ್ಸಿರೋ ಥರ ಅನಿಸುತ್ತೆ. ನಿಮಗೂ ಹೀಗೆ ಅನ್ಸುತ್ತಾ? ಕಾಮೆಂಟ್ ಮಾಡಿ. ನನಗಂತೂ ದೇವ್ರ ದೀಪ ಹಚ್ಚಿದ್ಮೇಲೆ ಮನೆ ಮನಸ್ಸು ಎಲ್ಲ ನೆಮ್ಮದಿ ಅನ್ನಿಸ್ತಾ ಇರುತ್ತೆ. ಏನೋ ಒಂದು ನೋಡೋದಕ್ಕೆ ಕಳೆ ಅಂತ ಅನ್ನಿಸುತ್ತೆ. ಹಾಗಾಗಿ ದೇವ್ರ ದೀಪ ಹಚ್ಚೋದನ್ನ ಮಾತ್ರ ಯಾವತ್ತೂ ಮಿಸ್ ಮಾಡಬಾರ್ದು. ಜನಗಳಿಗಿಂತ ದೇವ್ರನ್ನ ನಂಬಿದ್ರೆ ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಜನಗಳಿಗಿಂತ ದೇವ್ರನ್ನ ನಂಬಿದ್ರೆ ಉತ್ತಮ ಅನಿಸುತ್ತೆ. ಹಾಗೇನೆ ನಮ್ಮ ಹಸ್ಬೆಂಡು 3 ದಿನದ ಹಿಂದೆ ನನ್ನ ಐರಾವತನ ಹಾಸ್ಪಿಟಲ್ಗೆ ಬಿಟ್ಟಿದ್ರು. ಹಾಸ್ಪಿಟಲ್ ಅಂದರೆ ಗ್ಯಾರೇಜು. ಅವರು ಎಲ್ಲ ರೆಡಿ ಮಾಡಿದ್ರು. ಮತ್ತೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಾನು ಇವತ್ತು ಬಿಟ್ಟು ಬಂದೆ. ಗಾಡಿನ ಅಲ್ಲೇ ಬಿಟ್ಟು ಮನೆಗೆ ಬಂದು ನೆನ್ನೆ ನೈಟು ನಮ್ಮ ಹಸ್ಬೆಂಡು ದಿನಸಿ ತಂದುಕೊಟ್ಟಿದ್ರು. ಮನೇಲಿ ದಿನಸಿ ಸ್ವಲ್ಪ ಖಾಲಿಯಾಗಿತ್ತು ಅಂತೇಳಿ ನೆನ್ನೆ ನೈಟೇ ತಂದಿದ್ದೆ. ನೈಟ್ ತಂದಿದ್ದರಿಂದ ಸ್ವಲ್ಪ ಜೋಡಿಸ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗೆಲ್ಲನೂ ನಾನು ಅದನ್ನ ಅನ್ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಾಮಾನುಗಳ್ನು ಅದಾದ್ರ ಜಾಗಕ್ಕೆ ಇಟ್ಬಿಟ್ರೆ ನಮಗೂ ಬೆಳಿಗ್ಗೆ ಟೈಮು ಅಡುಗೆ ಮಾಡಬೇಕಾದ್ರೆ ಹಿಂಸೆ ಅನ್ಸೋದಿಲ್ಲ. ಹಾಗಾಗಿ ನಾನೆಲ್ಲ ದಿನಸಿ ಎಲ್ಲ ಜೋಡಿಸ್ಕೊಂಡ್ಮೇಲೆ ಬೆಳಿಗ್ಗೆ ನನ್ನ ಮಗುನ ಸ್ಕೂಲಿಗೆ ಬಿಟ್ಟು ಬರ್ತಾ ಹಾಗೆ ತರಕಾರಿ ಸ್ವಲ್ಪ ತಂದಿದ್ದೆ, ಅದನ್ನು ಸಹ ಎತ್ತಿಟ್ಕೊಂಡಿರಲಿಲ್ಲ. ಇವಾಗೆಲ್ಲನೂ ಒಟ್ಟಿಗೆ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನೇನು ಅಡುಗೆ ಮಾಡ್ಕೊಂಡಿರಲಿಲ್ಲ. ನಮ್ಮ ಓನರ್ ಅಜ್ಜಿನೇ ನನಗೆ ರೊಟ್ಟಿ ಕೊಟ್ಟಿದ್ರು, ಅದನ್ನೇ ಇವತ್ತು ತಿನ್ಕೊತಾ ಇದ್ದೀನಿ. ಇದಾಗಿತ್ತು ಇಷ್ಟು ನನ್ನ ಇವತ್ತಿನ ಗುರುವಾರದ ಮಧ್ಯಾಹ್ನದವರೆಗಿನ ವಿಡಿಯೋ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.